ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದೀವಿ. ಆಶಾ ಕಾರ್ಯಕರ್ತರಿಗೆ ಸಹಾಯ ಮಾಡಿದೀವಿ, ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯ ಮಾಡಿದೀವಿ. ನಾವು ನಮ್ಮ ಹತ್ರ ರಿಸೋರ್ಸ್ ಕಲೆಕ್ಟ್ ಮಾಡ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾ ಇದೀವಿ. ಇಡೀ ದೇಶದಲ್ಲೇ ಅತಿ ಕಡಿಮೆ ಹಾಲಿನ ಬೆಲೆ ನಮ್ದು ಅಂತ ಹೇಳಿದ್ರು. ನಮ್ಮ ರೈತರಿಗೆ ನಾವು ಅನುಕೂಲ ಮಾಡ್ಕೊಡೋ ಕೆಲಸನ ಬಿಜೆಪಿ ಜೆಡಿಎಸ್ ಒಪ್ತಾ ಇಲ್ಲ ಅಂತ ಹೇಳಿದ್ರು. ಏನ್ ಹೇಳಕ್ ಬಯಸ್ತೀರಿ? ರೈತರ ವಿಷಯ ಬಂದಾಗ ಖಂಡಿತವಾಗಿಯೂ ಇವಾಗಲೇ ಬೀಜಗಳು ಇವಾಗ ಬಿತ್ತನೆ ಪರಿಸ್ಥಿತಿ ಬಂತು. ಇವಾಗ 60% ಜಾಸ್ತಿ ಆಗಿದೆ ರೈತರ ಬಿತ್ತನೆ ಬೀಜ. ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿವಸಕ್ಕೆ ಈಗ ಆಸ್ ಆನ್ ಡೇಟ್ಗೆ 60% ಜಾಸ್ತಿ ಆಗಿದೆ. ಒಂದು ಆಯ್ತಲ್ವಾ. ಈಗ ನನಗೆ ನನ್ನ ಮಿತ್ರರು ಹೇಳ್ತಿದ್ರು, ಮತ್ತು ಶ್ರೀಯುತ ಬಸವರಾಜ್ ಇತ್ನಾಳ್ ಅವರು ಹೇಳ್ತಿದ್ದಾರೆ, ಏನು ನಿರುದ್ಯೋಗದ ಬಗ್ಗೆ ನಾವೆಲ್ಲರೂ ಮಾತನಾಡ್ತಿದ್ದೀವಿ. ಹೌದು, ನಮ್ಮ ಮುಂದಿನ ತಲೆಮಾರು ಯಾರು, ಅವ್ರಿಗೆ ನಾವು ಭವಿಷ್ಯವನ್ನು ಬಿಟ್ಟು ಹೋಗಬೇಕು. ಅವ್ರಿಗೆ ಉದ್ಯೋಗವನ್ನು ಖಾತ್ರಿ ಮಾಡ್ತಕ್ಕಂಥದ್ದು ಹೇಗೆ, ಅವರ ಭವಿಷ್ಯವನ್ನು ಉಜ್ವಲ ಮಾಡ್ತಕ್ಕಂಥದ್ದು ಹೇಗೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಯುವ ನಿಧಿ ಅಡಿಯಲ್ಲಿ ಇವತ್ತಿನ ದಿವಸ ನಮ್ಮಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 2,68,000 ನಮ್ಮಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿರ್ತಕ್ಕಂತಹ ಮಾಹಿತಿ ಪ್ರಕಾರ ಎಕನಾಮಿಕ್ ಸರ್ವೆನೆಲ್ಲ ಇದೆ ನೋಡಿ, ಅಲ್ಲಿ 137ನೇ ಪೇಜಲ್ಲಿ ಇದೆ ಅಂತ ಕಾಣುತ್ತೆ ನನಗೆ. ನಾನು ಅವತ್ತು ನೋಡಿದ್ದೀನಿ. ಇವತ್ತು ನಮ್ಮ ರಾಜ್ಯದಲ್ಲಿ 2,76,530 ಚಿಲ್ಲರೆ ಪೋಸ್ಟ್ಗಳು ಖಾಲಿ ಇವೆ. ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು? ಇವತ್ತು ನನ್ನ ಮಕ್ಕಳಿಗೆ ಉದ್ಯೋಗ ಕೊಡೋದ್ರ ಬಗ್ಗೆ ಆದ್ಯತೆ ಕೊಡಬೇಕಾ? ನಿಮಗೆ 3,000 ರೂಪಾಯಿ ಕೊಟ್ಬಿಟ್ಟು ಭಿಕ್ಷುಕರನ್ನಾಗಿ ಮಾಡೋದಕ್ಕೆ ಆದ್ಯತೆ ಕೊಡಬೇಕಾ? ಯಾವುದಕ್ಕೆ ಆದ್ಯತೆ ಕೊಡಬೇಕಾಯ್ತು? ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದಿದ್ರೆ, ಜವಾಬ್ದಾರಿ ನಡೆಯನ್ನು ಮಾಡೋಗಿದ್ದಿದ್ರೆ, ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡ್ತೀನಿ ಅನ್ನೋಗಿದ್ರೆ, ಮುಂದಿನ ಪೀಳಿಗೆಯನ್ನು ನಾನು ಮೇಲ್ಗಡೆ ತರ್ತೀನಿ ಅನ್ನೋಗಿದ್ರೆ 2,76,000 ಚಿಲ್ಲರೆ ಪೋಸ್ಟ್ಗಳನ್ನು ನೀವು ತುಂಬಬೇಕಾಗಿತ್ತು. ನೀವು ಇವತ್ತಿನ ದಿವಸ ಕೇಳ್ತಿದ್ರೆ, ಹೌದಪ್ಪ, ಖಂಡಿತವಾಗಿಯೂ ಶ್ರೀಯುತ ಬಸವರಾಜ್ ಹೇಳೋದನ್ನು ನಾನು ಸ್ವಾಗತ ಮಾಡ್ತೀನಿ. ಬಿಜೆಪಿ ತಪ್ಪು ಮಾಡಲಿ, JDS ತಪ್ಪು ಮಾಡಲಿ, ಕಾಂಗ್ರೆಸ್ ತಪ್ಪು ಮಾಡಲಿ, ಅಥವಾ ಆಮ್ ಆದ್ಮಿ ತಪ್ಪು ಮಾಡಲಿ, ಕ್ವಶನಬಲ್. ಅದು ಯಾರು ಅನ್ಕ್ವಶನಬಲ್ ಅಲ್ವೇ ಅಲ್ಲ. ಇವತ್ತಿನ ದಿವಸ ಈ ರೀತಿ ಇದ್ಮೇಲೆ ಇಂತಹ ಒಂದು ಜವಾಬ್ದಾರಿಯುತವಾದಂತಹ ಒಂದು ಡಿಬೇಟ್ ಕಾರ್ಯಕ್ರಮಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾಕೆ ಬಂದು ಮಾತಾಡ್ಲಿಲ್ಲ? ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಾವ್ರೆ? ತಲೆ ತಪ್ಪಿಸ್ಕೊಂಡು ಯಾಕೆ ಓಡಾಡ್ತಾವ್ರೆ? ಪ್ರಶ್ನೆ ಇದು ಅಲ್ಲ. ಇವಾಗ GST ಬಗ್ಗೆ ಒಂದು ಹೇಳ್ತೀನಿ. ಮನೆ ನಡೆಸೋರು ಅವ್ರು ನಿಜವಾದ ಗೃಹಲಕ್ಷ್ಮಿಯರು, ಅವ್ರಿಗೆ ಗೊತ್ತಿರುತ್ತೆ ಲೆಕ್ಕಾಚಾರ ಏನು, ಕಷ್ಟ ಸುಖ ಏನು ಅಂತ ಹೇಳಕ್ ಬಯಸ್ತೀರಿ? ಮೇಡಮ್, ಬರೀ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಹೊಣೆ ಮಾಡಿದ್ರೆ ತಪ್ಪಲ್ಲ. ಇವಾಗ ಚಪ್ಪಾಳೆ ತಟ್ಟದೆ 2 ಕೈಯಿಂದ. ವೋಟ್ ಹಾಕಿ ಜನಕ್ಕೆ ಎಲ್ಲೋಗಿತ್ತು ಬುದ್ಧಿ? ಗ್ಯಾರಂಟಿಗಳು ಅವ್ರು ಅವೈಜ್ಞಾನಿಕವಾಗಿ ಅನೌನ್ಸ್ ಮಾಡಿಬಿಟ್ರು. ಅಟ್ಲೀಸ್ಟ್ ಅವ್ರ ಸ್ವಂತ ಬುದ್ಧಿ ಇದಾದರೂ ಅವರು ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಅವ್ರ ಹತ್ರ ಆದರೂ ಸಲಹೆ ಪಡ್ಕೋಬೇಕಾಗಿತ್ತು. ಅದು ಇಲ್ಲ. ಇವಾಗ ಹೇಗಾಗಿದೆ ಅಂದರೆ, ಇನ್ನು 1 ವರ್ಷ ಎಲೆಕ್ಷನ್ ಮುಂದಕ್ಕೆ ಬರೋ ಎಲೆಕ್ಷನ್ಗೆ ಜನ ಎಲ್ಲ ಮರ್ತು ಬಿಡ್ತಾರೆ. ಆ ಟೈಮಲ್ಲಿ ಏನೇನು ಭಾಗ್ಯಗಳು ಗ್ಯಾರಂಟಿ ಕೊಡಬೇಕಿತ್ತು ಅದೆಲ್ಲ ಕೊಡ್ತಾರೆ. ಪೆಟ್ರೋಲ್ ಫ್ರೀ ಕೊಡ್ತೀನಿ ಅಂದ್ರು ನಮ್ದು ಅಂತ ಜನ ನಮ್ಮವರು ಜನನ್ನ ಮರಳು ಮಾಡ್ತಾರೆ. ಜನದೇ ತಪ್ಪಿದು. ಯೋಚನೆ ಮಾಡಿ ವೋಟ್ ಹಾಕ್ಬೇಕಾಗಿತ್ತು. ಮೇಡಮ್, ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಬಡವ್ರ ಬಗ್ಗೆ ಬದುಕೋದಕ್ಕೆ ದಾರಿ ಇಲ್ಲ. ಇನ್ನು ಮುಂದಕ್ಕೆ ಹೆಂಗ್ ಬದುಕಬೇಕು, ಈ ತರ ಎಲ್ಲಾದ್ರೂ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನ ಬದುಕೋದು ಹೇಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನರಿಂದ ಜನರಿಗಾಗಿ ಅಂತಂದ್ಬಿಟ್ಟು ಪ್ರಜಾ ಸರ್ಕಾರ ಅಂತ ಬರೆದ್ರೆ, ಇವರು ಜನಸಾಮಾನ್ಯರಿಂದ ಕಿತ್ತು ಜನಸಾಮಾನ್ಯರಿಗೆ ಕೊಡುವ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಈಗ ಏನಪ್ಪಾ ಅಂದ್ರೆ ಜನಗಳು ತುಂಬಾ ಮನೆ ಯಜಮಾನಗಳು ಅನ್ಕಾನ್ಶಿಯಸ್ ಮೈಂಡ್ ಹೋಗಿದ್ದಾರೆ. ಸರ್ಕಾರ ಮನೆ ನಡೆಸೋದು ಹೇಗೆ? ಈಗ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾಡ್ಸೋದ, ದಿನಸಿ ಅಂತ ತಗೊಂಬರೋದ, ಹಾಲು ಅಂತ ತಗೊಂಬರೋದ, ಕೆಲಸಗಳಿಗೆ ಹೋಗಕ್ಕೆ ಪೆಟ್ರೋಲ್ ಡೀಸೆಲ್ ಅಂತ ಹಾಕ್ಸೋದ ಅಂತ ಮಾಡಿದ್ದಾರೆ. ಯಾವ ಕಾರ್ಮಿಕನ ಸಂಬಳ ಕೂಡ ರೈಸ್ ಮಾಡಿಲ್ಲ. ಶಾಸಕರ ಭತ್ಯೆಗಳ ಹತ್ಯೆ ಎಕ್ಸ್ಟ್ರಾ ಈ ತರ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಾ. ಇಲ್ಲಿ ನಮ್ಮ ಕರ್ನಾಟಕದ ಇವರಿಗೆಲ್ಲ ಜಾಸ್ತಿ ಅಂತ ಮಾಡಿದಿರಲ್ವಾ? ಎಲ್ಲಾ ರಾಜ್ಯಗಳಕ್ಕಿಂತ ಜಾಸ್ತಿ ಆಗಿ ನಾವಿದ್ದೀವಿ ಹಣದ ಬರದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲಿ ತೋರಿಸಿದ್ದೀರಾ ನೀವು? ಸಿದ್ದರಾಮಯ್ಯನವರು ಎಷ್ಟು ಮೌನವಾಗಿ ಇದ್ದಾರೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ನೋಡಿ. ಅವರ ಅಹಿಂದ ನಾಯಕರು ಅಂತ ಹೇಳಿದ್ರು. ಓವರ್ ಆಲ್ ರಾಜ್ಯದ ಬಜೆಟ್ 2,92,486 ಅಂದರೆ ಆದಾಯ. ಓಕೆ, ಅದು ಖರ್ಚು ವೆಚ್ಚ 2,31,900. ಇಲ್ಲಿ ಎಷ್ಟೋ ಶಿಕ್ಷಕರ ಹುದ್ದೆಗಳು, ನಿಯರ್ಲಿ 1,41,000 ಶಿಕ್ಷಕರ ಹುದ್ದೆ ಖಾಲಿ ಇದೆ. ಎಷ್ಟೋ ಶಾಲೆಗಳಿಗೆ ಪ್ರಿನ್ಸಿಪಾಲ್ಸ್ ಇಲ್ಲ. ಅವರಿಗೆ ಯಾವುದೇ ಶಿಕ್ಷಣ ಸಂಸ್ಥೆಗಳ ಮೇಲೆ ಅಭಿಲಾಷೆ ಇಲ್ಲ. ಎಲ್ಲ ಕಡೆ ನೋಡಿ ಎಲ್ಲ ಹೆಚ್ಚಿದ್ದಾರೆ. ಹಾಲಿನ ದರ 4 ರೂಪಾಯಿ ಹೆಚ್ಚಿದ್ದಾರೆ. ಅದರಲ್ಲಿ 1 ರೂಪಾಯಿ ಮಾತ್ರ ಎಲ್ಲಿ ರೈತರಿಗೆ ಹೋಗ್ತದೆ ವಿನಃ ಇವರಿಗೆ ನಿಜವಾಗ್ಲೂ ಕಾಳಜಿ ಇರೋರು ಆದ್ರೆ ಈಗ ಮಾಡಿದಾರಲ್ಲ ಬೆಲೆ ಏರಿಕೆ, ಅವರು ಮೌನವಾಗಿ ಮಾಡ್ತಿರೋದೇ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಗೂ ಬಿಜೆಪಿಗೂ ಏನ್ ಡಿಫ್ರೆನ್ಸ್? ಕಾಂಗ್ರೆಸ್ ಕೂಡ ಬಿಜೆಪಿ ಮಾಡಿದ್ದನ್ನೇ ಮಾಡೋದಾದ್ರೆ ನೀವು ಹೌ ಬೆಟರ್ ಆರ್ ಯು ಅಂತ ಜನ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಯಾಕ್ರಿ ವೋಟ್ ಹಾಕ್ಬೇಕಾಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಹೌದು, ಯಾಕೆ ಬೆಟರ್ ಅಪ್ಪ ಅಂದ್ರೆ ಅವ್ರು ಹೇಳಿದ್ರಲ್ಲ, ಜನರಿಂದ ಕಿತ್ಕೊಂಡು ಜನರಿಗೆ ಕೊಡ್ತಾ ಇದ್ದೀರಾ ಅಂತ. ಜನರಿಂದ ಪಡೆದು ಜನರಿಗೆ ಕೊಡ್ತಾ ಇದೀವಿ ನಾವು. ನಿಮ್ಗಳ ತರ GST ದುಡ್ಡು ಜನರಿಂದ ಕಿತ್ಕೊಂಡು ಅವ್ರವ್ರ ಹೊಟ್ಟೆ ತುಂಬಿಸ್ಕೊತಾ ಇಲ್ಲ ನಾವು. ಮೇಡಮ್, ಅಶೋಕ್ ಗೌಡ್ರು ಬಿಜೆಪಿ
ಮುಖ್ಯಮಂತ್ರಿ ವಕ್ತಾರರು ಇನ್ನೂವರೆಗೂ GST ಬಗ್ಗೆ ಹೇಳಿಲ್ಲ. ಹೈಯೆಸ್ಟ್ ಪೇ ಮಾಡ್ತಾ ಇರೋದೇ ದಕ್ಷಿಣ ಭಾರತದಲ್ಲಿ ನಾವೇ, ಅಂದ್ರೆ ಕರ್ನಾಟಕ ರಾಜ್ಯ. ನಮ್ಗೆ ಎಷ್ಟು ರಿಟರ್ನ್ ಬರ್ತಾ ಇದೆ ಕೇಳಿ. ನಮ್ ದುಡ್ಡು ಉತ್ತರ ಪ್ರದೇಶ ಬಿಹಾರ್ಗೆ ಹೋಗುತ್ತೆ. ಒಂದ್ ಕಣ್ಣಲ್ಲಿ ಬೆಣ್ಣೆ, ಒಂದ್ ಕಣ್ಣಲ್ಲಿ ಬರೀ ಬಿಹಾರ. ನಮ್ಮ ದುಡ್ಡನ್ನ 4 ಲಕ್ಷ ಕೋಟಿ GST ಕಲೆಕ್ಟ್ ಆಗಿರೋ ದುಡ್ಡನ್ನ ತಗೊಂಡೋಗಿ ಬಿಹಾರಲ್ಲಿ ಎಲೆಕ್ಷನ್ ಇದೆ ಅಂತ ಹೇಳಿ ತಗೊಂಡೋಗಿ. ಮೇಡಮ್ ಇವತ್ತು ₹2 ಜಾಸ್ತಿ ಆಗಿದೆ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು 26% ತೆರಿಗೆ ಹಾಕಿದ್ದಾರೆ ಇಂಡಿಯಾ ಇದ್ರ ಮೇಲೆ. ಮೋದಿ ಅವರ ಮಿತ್ರ ಮೋದಿ ಅದ್ರ ಬಗ್ಗೆ ಬಾಯಿ ಬಿಸ್ತಾ ಇಲ್ಲ, ಬಿಜೆಪಿ ಕಾರ್ಯಕರ್ತರು ಬಿಸ್ತಾ ಇಲ್ಲ. ಅಶೋಕ್ ಗೌಡ್ರ ಹತ್ರ ಉತ್ತರ ತಗೋಬೇಕು ಇದಕ್ಕೆ. ಎಸ್ ಅಶೋಕ್ ಗೌಡ್ರೆ, ನಿರುದ್ಯೋಗದ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಯಾಕೆ ಅಂತಂದರೆ ನಿರುದ್ಯೋಗದ ಬಗ್ಗೆ ಆಗಲೇ ನಮ್ಮ ಆಮ್ ಆದ್ಮಿ ಅವರು 2 ಸತಿ ಕೇಳಿದ್ರು ಮತ್ತು ಕಾಂಗ್ರೆಸ್ನಲ್ಲಿ ಬಂದಿರತಕ್ಕಂಥ ರೆಪ್ರೆಸೆಂಟೇಟಿವ್ಸ್ ಕೇಳ್ತಾರೆ. ನಿರುದ್ಯೋಗ, ಈಗ ನಾನು ಒಂದು ಶಾಲೆ ನಡೆಸ್ತೇನೆ, ತಮ್ಮ ಚಾನಲ್ಲು ಇದೆ, ಅನೇಕ ಜನ ನಾವೆಲ್ಲ ಇಲ್ಲಿ ಉದ್ಯಮದಾರರು. ಒಬ್ಬ ಕರೆಕ್ಟಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ನಮಗೆ ಸಿಗ್ತಾ ಇದ್ದಾರಾ ಒಂದು, ಆಯಿತಾ. ಎರಡನೇದು, ನಾವು ಕೆಲಸ ನಮ್ಮ ಹತ್ರ ಜಾಸ್ತಿ ಇದೆ, ಮಾಡೋರು ಕಡಿಮೆ ಇದ್ದಾರೆ. ನೀವು ಯಾವುದೇ ಹೋಟ್ಲ್ಗೆ ಹೋಗಿ ಸರ್ ಕೆಲಸದವ್ರು ಇಲ್ಲ ಅಂತಾರೆ. ನೀವು ಯಾವುದೇ ಕಾಲೇಜ್ಗೆ ಹೋಗಿ ಸರ್ ಲೆಕ್ಚರರ್ಸ್ ಇಲ್ಲ ಅಂತಾರೆ. ಈಗ ಒಂದು ಕಾಲೇಜ್ಗೆ ಹೋಗಿ ಬಂದೆ, ಲಾ ಕಾಲೇಜು, ಅವ್ರು ಹೇಳ್ತಾರೆ ಸರ್ ಫ್ಯಾಕಲ್ಟಿ ಸಿಗ್ತಾ ಇಲ್ಲ ಸರ್ ಅಂತಾರೆ. ಇವತ್ತು ನನಗೆ ಬೇಕಾಗಿರ್ತಕ್ಕಂಥ 9 ಫ್ಯಾಕಲ್ಟಿನಲ್ಲಿ ನನಗಿರ್ತಕ್ಕಂಥದ್ದು ಕೇವಲ 3 ಜನ ಫ್ಯಾಕಲ್ಟಿ ಸರ್. ನಾನು ನಡೆಸ್ತಕ್ಕಂಥದ್ದು ಕಷ್ಟ ಆಗ್ತಿದೆ, ಅದರಿಂದಾಗಿ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಉದ್ಯೋಗ ಇಲ್ಲ ಅಂತಲ್ಲ, ಉದ್ಯೋಗ ಜಾಸ್ತಿ ಇದೆ. ಆದರೆ ವಿಚಾರ ಏನು ಅಂತಂದರೆ ನೀವು ಸ್ಕಿಲ್ಸ್ನ ಅಪ್ ಡೆವಲಪ್ಮೆಂಟ್ ಮಾಡ್ಕೊಳ್ತಿದ್ದೀರಾ ಅಂತಕ್ಕಂಥದ್ದು ಒಂದು. ಇದಕ್ಕೆ ಉತ್ತರ. ಎರಡನೇ ಉತ್ತರ, GST ಬಗ್ಗೆ ಪಾಪ ನಮ್ಮ ಸ್ನೇಹಿತರು ಆಕ್ರೋಶಭರಿತವಾಗಿ 4 ಲಕ್ಷ GST ಕಲೆಕ್ಟ್ ಆದರೆ ರಾಜ್ಯದಲ್ಲಿ 2 ಲಕ್ಷ GST ರಾಜ್ಯಕ್ಕೆ ಉಳ್ಕೊಳ್ಳುತ್ತೆ. ಸ್ಟೇಟ್ GST ಅಂತ ಬರುತ್ತೆ. ಒಂದು IGST ಅಂತ ಬರುತ್ತೆ. IGST ಅಂದರೆ 5 ಇಂದ 7%, ಅಂದರೆ ಇಂಟರ್ ಸ್ಟೇಟ್ ಟ್ರೇಡ್ ಆದಾಗ ಆ 5 ಇಂದ 7% ಸಹ ರಾಜ್ಯಕ್ಕೆ ಉಳ್ಕೊಳ್ಳುತ್ತೆ. ನೀವು ಆವರೇಜಲ್ಲಿ 6% ಇಟ್ಕೊಳ್ಳಿ, ಅಲ್ಲಿಗೆ ಏನಾಯಿತು 56% ರಾಜ್ಯಕ್ಕೆ ಉಳ್ಕೊಳ್ತು. ಮತ್ತು ನೀವೇನು ಕೇಂದ್ರಕ್ಕೆ ಕೊಟ್ರಿ, ಕೇಂದ್ರ ನಿಮ್ಗೆ ವಾಪಸ್ ಕೊಡ್ತಕ್ಕಂಥದ್ದು 21%. ಅಲ್ಲಿಗೆ ಏನಾಯಿತು 21 + 6 27 + 50, ಅಲ್ಲಿಗೆ 77% ರಾಜ್ಯಕ್ಕೆ ಉಳ್ಕೊಳ್ತು. ಅಂದರೆ 4 ಲಕ್ಷ ಕೋಟಿ ನಿಮಗೆ ಬಂದ ಕೂಡಲೇನೆ ನಿಮಗೆ ಉಳ್ಕೊಂಡಿರ್ತಕ್ಕಂಥದ್ದು ಎಷ್ಟಾಯಿತು 77% ನಿಮ್ಗೆ ಉಳ್ಕೊಳ್ತು. 23% ನೀವು ಕೇಂದ್ರಕ್ಕೆ ಕೊಟ್ರಿ. ಕೇಂದ್ರ ಮತ್ತೆ ಅದರಲ್ಲಿ ನಿಮ್ಗೆ ಏನಾಗ್ತದೆ ಅಂದರೆ ನಿಮಗೆ ಡೆವಲ್ಯೂಷನ್ ಅಂತ ಅಂದ್ಬಿಟ್ಟು ನಿಮಗೆ ಗ್ರಾಂಟ್ ಇನ್ ಏಡ್ ಅಂತ ಹೇಳಿ ಕೊಡುತ್ತೆ. ಅದ್ರ ಜೊತೆಗೆ ಸಾಫ್ಟ್ ಲೋನ್ ಅಂತ ಹೇಳಿ 50 ಇಯರ್ಸ್ಗೆ. ಒಂದು ನಿಮಿಷ ಶ್ರೀಲಕ್ಷ್ಮಿ, 50 ಸರ್ ಅನುದಾನ ಕರ್ನಾಟಕಕ್ಕೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ, ಬಿಹಾರಕ್ಕೆ ಹೋಗ್ತಾ ಇದೆ ಅನ್ನೋದು ಅವರ ನೀವು ಮುಗಿಸ್ತೀನಿ. ಸಾಫ್ಟ್ ಲೋನ್ ಅಂತ ಹೇಳಿ 50 ವರ್ಷಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲದೆ ಕಡಿಮೆ ದರದಲ್ಲಿ ಲೋನ್ ಕೊಡ್ತಾರೆ. ಈ ಪ್ರಾಜೆಕ್ಟ್ ಲೋನ್ಸ್ನ ತೆಗೆದುಕೊಂಡು ನೀವು ಈ ಪ್ರಾಜೆಕ್ಟ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ರೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದರೆ ನಮ್ಮ ರಾಜ್ಯಕ್ಕೆ 7.3% ನಿಮಗೆ ಮತ್ತೆ 5 ವರ್ಷದಲ್ಲಿ ಜಾಸ್ತಿಯಾಗಿ ಇನ್ಕಮ್ ಬರ್ತದೆ, ಆಯ್ತಾ. ಆದರೆ ಈ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಬೊಮ್ಮಾಯಿ ಅವರು ಸರ್ಕಾರ ನಡೆಸ್ತಾ ಇದ್ರು, 42,000 ಕೋಟಿ ಎಕ್ಸೆಸ್ನ ನಮ್ಮ ಬಜೆಟಲ್ಲಿ ಇಟ್ಬಿಟ್ಟು ಹೋದ್ರು ಒಂದು ವರ್ಷ. ಅದಕ್ಕಿಂತ ಮುಂಚೆ ವರ್ಷ 30,000ಕ್ಕೂ ಹೆಚ್ಚಿನ ತೆರಿಗೆ ನಮಗೆ ಜಾಸ್ತಿ ಆಯಿತು. ಆದರೆ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಈ ರಾಜ್ಯ, ಒಂದು ನಿಮಿಷ ಶ್ರೀಲಕ್ಷ್ಮಿ, ಒಂದು ನಿಮಿಷ ಇರಿ.